77ನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಿದ್ಧವಾಗಿದೆ. ನಾಡಿದ್ದು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಮುಕ್ತಾಯ ಆಗಿದೆ. ಕರ್ತವ್ಯ ಪಥನಲ್ಲಿ ಪರೇಡ್ಗೆ ಈಗ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ವಂದೇ ಭಾರತ್ ಗೀತೆಗೆ 150 ವರ್ಷ ಆದ ಹಿನ್ನೆಲೆ ಮತ್ತು ಆಪರೇಷನ್ ಸಿಂಧೂರ್ ವಿಷಯಗಳನ್ನ ಇಟ್ಕೊಂಡು ಈ ಬಾರಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದ್ದು ಎಲ್ಲೆಡೆ ಹದ್ದಿನ ಕಣ್ಣು ಇಡಲಾಗಿದೆ. ಸೊ ಗಣರಾಜ್ಯೋತ್ಸವ ಪರೇಡ್ಗೆ ಕರ್ತವ್ಯ ಪಥ ಸಿದ್ಧವಾಗಿರ್ತಕ್ಕಂಥದ್ದು ಹೇಗಿದೆ ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 77ನೇ ಗಣರಾಜ್ಯೋತ್ಸವಕ್ಕೆ ಇಡೀ ದೇಶ ಸಜ್ಜಾಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇಡೀ ದೇಶದ ಕೇಂದ್ರ ಬಿಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಸಕಲವಾದಂತಹ ಸಿದ್ಧತೆಗಳಾಗಿದ್ದಾವೆ. ದೆಹಲಿಯ ಕರ್ತವ್ಯ ಪಥನಲ್ಲಿ ನಡೆಯುವಂತಹ ಪರೇಡ್ಗೆ ಈಗಾಗಲೇ ಸಾಕಷ್ಟು ತಯಾರಿಗಳಾಗಿದ್ದಾವೆ. ಬಹುತೇಕ ಪೂರ್ಣ ಹಂತಕ್ಕೂ ಕೂಡ ಬಂದಿರುವಂಥದ್ದು. ಈಗಾಗಲೇ ಎಲ್ಲ ರಿಹರ್ಸಲ್ಗಳು ಕೂಡ ಬಹುತೇಕ ಅಂತಿಮ ಆಗಿದ್ದಾವೆ. ಸದ್ಯಕ್ಕೆ ಭದ್ರತಾ ತಪಾಸಣೆಗಳು ಕೂಡ ನಡೀತಾ ಇರುವಂಥದ್ದು. ನಾನೀಗ ಕರ್ತವ್ಯ ಪಥನಲ್ಲಿ ಇದ್ದೀನಿ. ಇಡೀ ದೇಶ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಹೆಮ್ಮೆಯ ಪ್ರತೀಕವಾಗಿ ಭಾರತ ಪ್ರದರ್ಶನವನ್ನ ಮಾಡುತ್ತೆ. ಇಲ್ಲಿ ನಡೆಯುವಂತಹ ಪರೇಡ್ ಆಗಿರ್ಬೋದು ಅಥವಾ ಟ್ಯಾಬ್ಲೋ ಪ್ರದರ್ಶನ ಇಡೀ ದೇಶದ ಶಕ್ತಿಯನ್ನ ಪ್ರದರ್ಶನ ಮಾಡುವಂತಹ ಒಂದು ಶಕ್ತಿ ಕೇಂದ್ರವಾಗಿ ಬದಲಾಗಿರುತ್ತೆ. ಸೊ ಹೀಗಾಗಿ ಜನವರಿ 26 ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳೆಲ್ಲವೂ ಕೂಡ ಈ ಕರ್ತವ್ಯ ಪಥನ ಇಡೀ ಎಲ್ಲ ಪ್ರದೇಶಗಳಲ್ಲಿ ಆವರಿಸಿಕೊಂಡಿರುವಂತದ್ದು ಮತ್ತೆ ಇಡೀ ಪ್ರದೇಶವನ್ನ ಪರಿಶೀಲನೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಈಗ ನಿರಂತರವಾಗಿ ಮಾಡ್ತಾ ಇರುವಂತದನ್ನ ಕೂಡ ಗಮನಿಸಬಹುದು. ಕರ್ತವ್ಯ ಪಥನಲ್ಲಿ ಈ ಬಾರಿ ಸರಿಸುಮಾರು 10,000 ಜನ ಅತಿಥಿಗಳು ಕೂತು ನೋಡ್ಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಈ ವರ್ಷ 2 ಅತಿಥಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತ ಕೆಲಸವನ್ನ ಮಾಡಲಾಗಿದೆ. ಯುರೋಪಿಯನ್ ಒಕ್ಕೂಟದ ಜೊತೆಗೆ ಒಂದು ಸಂಬಂಧವನ್ನ ಮತ್ತಷ್ಟು ಗಾಢವಾಗಿಸುವಂತ ನಿಟ್ಟಿನಲ್ಲಿ 2 ಅತಿಥಿಗಳನ್ನ ಆಹ್ವಾನಿಸುವಂತ ಕೆಲಸ ಆಗಿದೆ. ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲಯನ್ ಮತ್ತೆ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರನ್ನ ಅತಿಥಿಗಳಾಗಿ ಇಲ್ಲಿ ಆಹ್ವಾನಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಲಾಗಿದೆ. ನೀವು ರಸ್ತೆಯ 2 ಇಕ್ಕೆಲಗಳಲ್ಲೂ ಕೂಡ ಗಮನಿಸಬಹುದು. ಸುಮಾರು 10,000 ಜನ ಕೂತ್ಕೊಂಡು ನೋಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ರಸ್ತೆಯುದ್ದಕ್ಕೂ ಕೂಡ ದೇಶದ ತ್ರಿವರ್ಣ ಧ್ವಜವನ್ನ ಹಾರಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಮತ್ತೆ ಈ ಬಾರಿ ವಿಶೇಷವಾಗಿ 2 ಥೀಮ್ಗಳನ್ನ ಇಟ್ಕೊಳ್ಳಲಾಗಿರುವಂತದ್ದು. ಒಂದು ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಥೀಮ್ಗಳನ್ನ ಕೂಡ ಇಲ್ಲಿ ಬಳಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಆಪರೇಷನ್ ಸಿಂಧೂರ ಏನು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು ಆ ಒಂದು ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯ ಭಾಗವಾಗಿ ಕೂಡ ಕೆಲವೊಂದಿಷ್ಟು ಟ್ಯಾಬ್ಲೋಗಳನ್ನ ಪ್ರದರ್ಶಿಸುವಂತ ಕೆಲಸವನ್ನ ಕೂಡ ಈ ಬಾರಿಯ ಏನು ಪರೇಡ್ ನಲ್ಲಿ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ನೀವು ನೋಡಬಹುದು 1923ರಲ್ಲಿ ತೇಜೇಂದರ್ ಕುಮಾರ್ ಅನ್ನುವಂತವರು ಮಾಡಿದಂತಹ ಪೇಂಟಿಂಗ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ವಂದೇ ಮಾತರಂ ಗೀತೆಯನ್ನ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಪೇಂಟಿಂಗ್ ಗಳನ್ನ ಮಾಡಲಾಗಿತ್ತು. ಆ ಪೇಂಟಿಂಗ್ ಗಳನ್ನ ವಂದೇ ಮಾತರಂ ಗೀತೆಗೆ 150 ವರ್ಷಗಳು ಪೂರ್ಣ ಆಗಿರುವಂತಹದರ ಭಾಗವಾಗಿ ಇಲ್ಲಿ ಪ್ರದರ್ಶಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಡೀ ಕರ್ತವ್ಯ ಪಥ ಏನಿದೆ ಈ ಇಡೀ ಕರ್ತವ್ಯ ಪಥನಲ್ಲೂ ಕೂಡ ವಂದೇ ಮಾತರಂನ ಥೀಮ್ಗಳನ್ನ ಅಲ್ಲಲ್ಲಿ ಮೊಳಗಿಸುವಂತ ಕೆಲಸವನ್ನ ಮಾಡಲಾಗಿದೆ. ಹಳೆಯ ಪೇಂಟಿಂಗ್ ಗಳನ್ನ ಇಲ್ಲಿ ಅಳವಡಿಸುವಂತದ್ದು ಒಂದು ಕಡೆಗಾದ್ರೆ ಮತ್ತೊಂದು ಕಡೆಗೆ ಅಲ್ಲಲ್ಲಿ 150 ವರ್ಷದ ಥೀಮ್ನೊಂದಿಗೆ ಹೂವಿನ ಅಲಂಕಾರವನ್ನ ಮಾಡುವಂತ ಕೆಲಸವನ್ನ ಕೂಡ ಈಗ ಇಲ್ಲಿ ಸದ್ಯಕ್ಕೆ ಮಾಡಿಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದನ್ನು ಕೂಡ ನಾವು ನೋಡಬಹುದು. ಎಲ್ಲೆಲ್ಲೂ ಕೂಡ ಪೊಲೀಸರ ಸರ್ಪಗಾವಲನ್ನ ನೀವು ಗಮನಿಸ್ತಾ ಹೋಗ್ಬೋದು. ಇನ್ನೊಂದು ದಿನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲ ಅಗತ್ಯ ಬೇಕಾದಂತಹ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ರಾಷ್ಟ್ರಪತಿ ಭವನದಿಂದ ಶುರುವಾಗುವಂತಹ ಪರೇಡ್ ಇಂಡಿಯಾ ಗೇಟ್ ವರೆಗೂ ಕೂಡ ನಡೆಯುತ್ತೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದೇಶದ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ವಿದೇಶಿ ಅತಿಥಿಗಳು ಕೂಡ ಇರ್ತಾರೆ. ಹೀಗಾಗಿ ಭದ್ರತೆ ಅನ್ನುವಂಥದ್ದು ಸಾಕಷ್ಟು ಮುಖ್ಯವಾಗಿರುತ್ತೆ. ಸೊ ದೆಹಲಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ರೂ ಕೂಡ ದೇಶದ ಗಡಿಗಳಲ್ಲಿ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಬರುವಂತ ಪ್ರತಿಯೊಬ್ಬ ಅಧಿಕಾರಿಯನ್ನು ಕೂಡ ತಪಾಸಣೆಗೆ ಒಳಪಡಿಸಿ ಅವ್ರನ್ನ ಮುಂದೆ ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇನ್ನು ಈ ಇಡೀ ಕಾರ್ಯಕ್ರಮಕ್ಕೆ ಭದ್ರತೆ ಹೇಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಮುಖ್ಯ ಆಗುತ್ತೆ. ಭದ್ರತೆಯ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಅಲ್ಲಿ ಗಮನಿಸಬಹುದು CCTV ಕ್ಯಾಮ್ರಾಗಳನ್ನ ಕೂಡ ಹೇಗೆ ಅಳವಡಿಸಲಾಗಿದೆ ಅನ್ನುವಂಥದ್ದನ್ನ ನೋಡಿ. ಇಡೀ ಈ ಒಂದು ಕರ್ತವ್ಯ ಪಥನ ಸುತ್ತಮುತ್ತಲಿನ ಪ್ರದೇಶದಲ್ಲಿ 3,000ಕ್ಕಿಂತ ಹೆಚ್ಚು CCTV ಕ್ಯಾಮ್ರಾಗಳನ್ನ ಅಳವಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಎಲ್ಲವೂ HD ರೆಸಲ್ಯೂಷನ್ ಇರುವಂತಹ ಕ್ಯಾಮ್ರಾಗಳು ಮತ್ತೆ ಫೇಸ್ ಡಿಟೆಕ್ಷನ್ ಆಪ್ಷನ್ಸ್ ಇರುವಂತಹ ಒಂದು ಕ್ಯಾಮ್ರಾಗಳನ್ನ ಅಳವಡಿಸುವಂತದ್ದು ಪ್ರತಿಯೊಬ್ಬರ ಮೇಲೂ ಕೂಡ ನಿಗಾ ಇಡುವಂತ ಕೆಲಸಗಳಾಗುತ್ತೆ. ಅನುಮಾನಾಸ್ಪದ ವ್ಯಕ್ತಿಗಳು ವಸ್ತುಗಳಿದ್ದಂತ ಸಂದರ್ಭದಲ್ಲಿ ಅವುಗಳನ್ನ ಕೂಡಲೇ ವಶಕ್ಕೆ ಪಡೆಯುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು.
ಈ ಭಾಗದಲ್ಲೂ ಕೂಡ ನೀವು ಮುಂದೆ ಹೋಗ್ತಾ ಗಮನಿಸಬಹುದು. ನನ್ನ ಮುಂಭಾಗದಲ್ಲಿ ಗ್ಲಾಸ್ ಹೌಸ್ ಏನು ಕಾಣಿಸ್ತಾ ಇದೆ, ನೀವು ಅಲ್ಲೂ ಕೂಡ ನಾನು ಕ್ಯಾಮ್ರಾಮನ್ಗೆ ಜೂಮ್ ಮೂಲಕ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಆ ಗ್ಲಾಸ್ ಹೌಸ್ ಏನಿದೆ ಅದು ಪ್ರಮುಖವಾದಂತಹ ವೇದಿಕೆಯಾಗಿರುವಂತದ್ದು. ಅಲ್ಲಿ ಎಲ್ಲಾ ಗಣ್ಯರು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದರ ಪಕ್ಕದಲ್ಲಿ ಕೇಂದ್ರ ಸಚಿವರು ಮತ್ತೆ ರಾಜ್ಯದಿಂದ ವಿಶೇಷ ಆಹ್ವಾನಿತರು ಎಲ್ಲರೂ ಕೂಡ ಈ ಒಂದು ಅಕ್ಕಪಕ್ಕದ ಸ್ಥಳದಲ್ಲಿ ಕೂತ್ಕೊಳ್ತಾರೆ. ಅಲ್ಲೇ ನೀವು ಇಂಡಿಯಾ ಗೇಟ್ ನೋಡಬಹುದು. ಇಂಡಿಯಾ ಗೇಟ್ ವರೆಗೂ ಕೂಡ ಈ ಒಂದು ಪರೇಡ್ ಸಾಗಿ ಬರುತ್ತೆ. ಅದರ ಪಕ್ಕದಲ್ಲೂ ಕೂಡ ಎದುರುಗಡೆಗೂ ಕೂಡ ಒಂದಿಷ್ಟು ಕೂತ್ಕೊಳ್ಳಿಕ್ಕೆ ಜನರಿಗೆ ಆಹ್ವಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಒಟ್ಟು 10,000 ಜನ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರಿಸುಮಾರು 10,000 ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡುವಂತ ಕೆಲಸ ಆಗಿದೆ. 47 CAPF ನ ವಿಶೇಷ ಕಂಪನಿಗಳನ್ನು ಕೂಡ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಈ ಒಂದು ಕರ್ತವ್ಯ ಪಥನ ಸುತ್ತಮುತ್ತಲೇ ಸರಿಸುಮಾರು 10,000 ಜನ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ವಿವಿಧ ಸ್ತರದಲ್ಲಿ NSG ಇಂದ ಹಿಡಿದು SPG ಇಂದ ಹಿಡಿದು ಎಲ್ಲಾ ಹಂತದ ಭದ್ರತೆಗಳನ್ನ ಮಾಡಲಾಗಿದೆ. ದೆಹಲಿ ಟ್ರಾಫಿಕ್ ಪೊಲೀಸರವರೆಗೂ ಕೂಡ ವಿವಿಧ ಸ್ತರದಲ್ಲಿ ಭದ್ರತೆಯನ್ನ ಮಾಡಲಾಗಿದೆ. ಅತಿಥಿಗಳು ಕೂರುವಂತ ಸ್ಥಳಗಳೇನಿರುತ್ತೆ ಆ ಒಂದು ಪ್ರದೇಶದಲ್ಲಿ ಮುಖ್ಯವಾಗಿ NSG ಮತ್ತೆ SPG ಕೆಲಸವನ್ನ ಮಾಡುತ್ತೆ. ಅದಾದ ಬಳಿಕ ಬೇರೆ ಬೇರೆ ಕಮಾಂಡೋಗಳು ಕೂಡ ಈ ಒಂದು ಭದ್ರತೆಯ ವ್ಯವಸ್ಥೆಯಲ್ಲಿ ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇಡೀ ದೆಹಲಿಯಾದಂತ್ಯ ಅವತ್ತು 30,000 ಜನ ಪೊಲೀಸರು ಭದ್ರತೆಗೆ ನಿಯೋಜನೆ ಆದರೆ ಕರ್ತವ್ಯ ಪಥನ ಸುತ್ತಮುತ್ತಲೇ 10,000 ಜನ ಇರ್ತಾರೆ. ಕೇಂದ್ರದ ಮೀಸಲು ಪಡೆಗಳನ್ನು ಕೂಡ ಇಲ್ಲಿ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ 15 ಟ್ಯಾಬ್ಲೋಗಳು ಮತ್ತೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಒಂದಿಷ್ಟು ಟ್ಯಾಬ್ಲೋಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಆಪರೇಷನ್ ಸಿಂಧೂರದಲ್ಲಿ ಈ ಬಾರಿ ಮಹತ್ವದ ನಿರ್ಣಾಯಕ ಪಾತ್ರವನ್ನ ವಹಿಸಿದಂತಹ S-400 ಸುದರ್ಶನ್ ಚಕ್ರ 400 ಅನ್ನು ಕೂಡ ಈ ಬಾರಿ ಪ್ರದರ್ಶನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಮೂಲಕ ಆಪರೇಷನ್ ಸಿಂಧೂರದಲ್ಲಿ ಇದು ಹೇಗೆ ಮಹತ್ವದ ಪಾತ್ರವನ್ನ ವಹಿಸಿತು ಮತ್ತೆ ಪಾಕಿಸ್ತಾನವನ್ನ ನಾವು ಹೇಗೆ ಬಗ್ಗಬಡಿದ್ವಿ ಮತ್ತೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವಂತ ಒಂದು ಕೆಲಸಗಳಾಗ್ತಾ ಇದೆ. ಮತ್ತೆ ಈ ಬಾರಿಯ ರಿಪಬ್ಲಿಕ್ ಡೇ ಅಲ್ಲಿ ಒಂದು ಹೊಸ ಆವಿಷ್ಕಾರ ಅಥವಾ ಹೊಸ ಭದ್ರತಾ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿರುವಂತದ್ದು ಏನು ಅಂದ್ರೆ ಭದ್ರತಾ ಪಡೆಗಳಿಗೆ ಮುಖ್ಯವಾಗಿ ಒಂದು ಗ್ಲಾಸ್ ಅನ್ನ ಕೊಡಲಾಗ್ತಾ ಇರುವಂತದ್ದು AI ಗ್ಲಾಸ್ ಅನ್ನ. ಆ AI ಗ್ಲಾಸ್ ನ ಮೂಲಕ ಏನ್ ಆನ್ ಟೈಮ್ ಅಲ್ಲಿ ಕೆಲವೊಂದಿಷ್ಟು ಅನುಮಾನಾಸ್ಪದ ವ್ಯಕ್ತಿಗಳಿದ್ರೆ ಅವ್ರ ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ಗಳಿದ್ರೆ ಆ ಎಲ್ಲಾ ಮಾಹಿತಿಗಳು ಇನ್ ದ ಸೇಮ್ ಟೈಮ್ ವಾಟ್ಸ್ಆಪ್ಗೆ ಬರುವಂತ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಅದು ಒಂದು ಈ ಬಾರಿ ವಿಶೇಷ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ವಿಶೇಷತೆಗಳೊಂದಿಗೆ ಈ ಬಾರಿ ದೆಹಲಿಯಲ್ಲಿ ಗಣರಾಜ್ಯೋತ್ಸವನ್ನ ಆಚರಿಸಲಿಕ್ಕೆ ಸಕಲವಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದರ ಭಾಗವಾಗಿ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ. ಇನ್ನೇನು ಅಂತಿಮ ಹಂತದ ಕ್ಷಣಗಳು, ಅಂತಿಮ ತಯಾರಿಗಳಂತ ನಾವು ಕರಿಬಹುದು. ಇಡೀ ಪ್ರದೇಶವನ್ನು ಪರಿಶೀಲನೆಗೆ ಒಳಪಡಿಸುವಂತ ಕೆಲಸಗಳಾಗ್ತಾ ಇದ್ದಾವೆ. ಈ ಎಲ್ಲಾ ಕಾರ್ಯಗಳು ಪ್ರಕ್ರಿಯೆಗಳು ಮುಕ್ತಾಯ ಆದ ಬಳಿಕ ಪರೇಡ್ಗೆ ಇದನ್ನ ಮುಕ್ತಗೊಳಿಸುವಂತ ಕೆಲಸವನ್ನ ಕೂಡ ಹಂತ ಹಂತವಾಗಿ ಪೊಲೀಸರು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಡೀ ಪ್ರದೇಶವನ್ನ ಹೇಗೆ ಪೊಲೀಸರು ಆವರಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಸೊ ಈ ಬಾರಿ 10 ವಿಶೇಷಗಳೊಂದಿಗೆ ಸಾಕಷ್ಟು ಭದ್ರತೆಗಳೊಂದಿಗೆ ವಂದೇ ಮಾತರಂಗೆ 150 ವರ್ಷ ಪೂರ್ಣ ಆಗಿರುವಂಥದ್ದು, ಆಪರೇಷನ್ ಸಿಂಧೂರ್ನ ಯಶಸ್ಸು, ಹೀಗೆ ಬಹಳಷ್ಟು ವಿಷಯಗಳನ್ನ ಇಟ್ಕೊಂಡು ಇಡೀ ಜಾಗತಿಕ ಮಟ್ಟದಲ್ಲಿ ಭಾರತದ ಶಕ್ತಿ ಏನು, ಸಾಮರ್ಥ್ಯ ಏನು, ತಾಕತ್ತೇನು ಅನ್ನುವಂಥದ್ದನ್ನ ಪ್ರತಿಬಿಂಬಿಸುವಂತ ಕೆಲಸವನ್ನ ಕೂಡ ನಾವು ಈ ಬಾರಿ ಮಾಡಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕದ ಟ್ಯಾಬ್ಲೋ ಈ ಬಾರಿ ಕರ್ತವ್ಯ ಪಥ್ನಲ್ಲಿ ಪರೇಡ್ ನಲ್ಲಿ ಇರಲ್ಲ. ಅದರ ಬದಲಿಗೆ ಕೆಂಪುಕೋಟೆಯಲ್ಲಿ ಅದನ್ನ ಪ್ರದರ್ಶನಕ್ಕೆ ಇಡಲಾಗ್ತಾ ಇರುವಂಥದ್ದು. ಮಿಲೆಟ್ ನಿಂದ ಮೈಕ್ರೋಚಿಪ್ ನವರೆಗೂ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರವು ಕೂಡ ಈ ಬಾರಿ ಕೆಂಪುಕೋಟೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.